ನಮಸ್ಕಾರ ವೀಕ್ಷಕರ SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಸಾಕಷ್ಟು ಜನ ವಿದ್ಯಾರ್ಥಿಗಳು SSP ಸ್ಕಾಲರ್ಶಿಪ್ ಬಗ್ಗೆ ಸಾಕಷ್ಟು ಡೌಟ್ಸ್ ಆದರೆ ಕೇಳ್ತಾನೆ ಇರ್ತೀರಾ ಕಾಮೆಂಟ್ ಸೆಕ್ಷನಲ್ಲಿ. ಆದರೆ SSP ಸ್ಕಾಲರ್ಶಿಪ್ದು ಹೊಸದಾಗಿ ಏನೋ ಅಪ್ಡೇಟ್ ಇರಲಿಲ್ಲ, ಅದರಿಂದ ನಿಮಗೆ ವಿಡಿಯೋ ಮಾಡೋದ್ರೆ ತಿಳಿಸಿರಲಿಲ್ಲ. ಈಗ ರೀಸೆಂಟಾಗಿ ಒಂದು ಹೊಸ ಅಪ್ಡೇಟ್ ಆದರೆ ಬಂದಿದೆ, ಆ ಒಂದು ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತು ವಿದ್ಯಾರ್ಥಿಗಳು ಕೇಳುವಂತಹ ಪ್ರಶ್ನೆ ಏನಂದರೆ, ನಮ್ಗೆ ಇನ್ನೂ ಹಣ ಆದರೆ ಬಂದಿಲ್ಲ, SSP ಸ್ಕಾಲರ್ಶಿಪ್ 2022-23ನೇ ಸಾಲಿನ ಸ್ಕಾಲರ್ಶಿಪ್ ಹಣ ಬಂದಿಲ್ಲ ಅಂತ ಕೂಡ ಕೇಳ್ತಿರ್ತೀರಾ. ಅದ್ರ ಬಗ್ಗೆನೂ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋಗೆ ಒಂದು ಲೈಕ್ ಆದರೆ ಕೊಟ್ಬಿಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ಗೆ ನಮಗೆ ಪ್ರೋತ್ಸಾಹ. ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಲೈಕ್ ಮಾಡಿಕೊಂಡೇ ವಿಡಿಯೋನ ನೋಡಿ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಏನಂತ ಅಂದರೆ, SSP ಸ್ಕಾಲರ್ಶಿಪ್ ಹಣದ ಬಗ್ಗೆ ಸಾಕಷ್ಟು ಜನ ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಮುನ್ನ ಈಗ ನಿಮಗೆ SSP ಸ್ಕಾಲರ್ಶಿಪ್ದು ಬಂದಿರುವಂತಹ ಗುಡ್ ನ್ಯೂಸ್ ಏನಂತ ತಿಳಿಸ್ಕೊಡ್ತೀನಿ. ಏನಂತ ಅಂದರೆ, ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಮೊದಲು SSP ಸ್ಕಾಲರ್ಶಿಪ್ ಹಣ ಬರಲ್ಲ ಅಂತ ಹೇಳಿದರು. ಈಗ ನಿಮಗೆ ಹಣ ಆದರೆ ಬರುತ್ತೆ. ಅದು ಯಾವ ರೀತಿ ಹಣ ನಿಮಗೆ ಬರುತ್ತೆ ಅಂದರೆ, ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಈಗ SSP ಸ್ಕಾಲರ್ಶಿಪ್ ಹಣ ಜಮಾ ಮಾಡುವಾಗ ಮೊದಲು CET ಸ್ಟೂಡೆಂಟ್ಸ್ಗೆ, CETಯಿಂದ ಯಾರು ಮೊದಲು ಹೋಗಿರ್ತಾರೋ ಅವ್ರಿಗೆ ಮೊದಲ ಪ್ರಿಫರೆನ್ಸ್ ಕೊಡ್ತಾರಂತೆ. ಯಾರು CETಯಿಂದ ಹೋಗಿರ್ತಾರೋ ಅವ್ರಿಗೆ ಮೊದಲ ಪ್ರಿಫರೆನ್ಸ್ ಸಿಗುತ್ತೆ. ಈಗ CET ಅವ್ರಿಗೆ ಹಣ ಜಮಾ ಮಾಡಿ ಆದಮೇಲೆ ಏನಾದರೂ ಫಂಡ್ಸ್ ಇನ್ನೂ ಉಳಿದಿದ್ರೆ, ಹಣ ಏನಾದರೂ ಉಳಿದಿದ್ರೆ ಮತ್ತೆ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಹಣ ಆದರೆ ಜಮಾ ಮಾಡ್ತಾರಂತೆ. ಆದರೆ ಇಲ್ಲಿ ಒಂದು ಇದೆ, ಏನಂತ ಅಂದರೆ, ಎಲ್ಲ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಅಂದರೆ 100% ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಬರಲ್ಲ. ಇಲ್ಲಿ ಲಕ್ಕಿರೋ ಅವ್ರಿಗೆ ಕೆಲವರಿಗೆ ಮಾತ್ರ ಹಣ ಬರುವಂತಹ ಚಾನ್ಸಸ್ ಇದೆ. ಅದು ಲಕ್ ಅಂತಲೇ ಹೇಳೋಕ್ಕಾಗಲ್ಲ, ಅವ್ರು ಯಾರಿಗೆ ಜಮಾ ಮಾಡ್ತಾರಂತ ನಾವು ಹೇಳೋಕ್ಕಾಗಲ್ಲ. ಆದರೆ ಫಂಡ್ಸ್ ಉಳಿದಿರುತ್ತಲ್ಲ, ಆ ಒಂದು ಫಂಡ್ಸಲ್ಲಿ ಕೆಲವರಿಗೆ ಹಣ ಆದರೆ ಜಮಾ ಆಗುತ್ತಂತೆ. ಎಲ್ಲ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗಾದರೆ ಹಣ ಜಮಾ ಆಗಲ್ವಂತೆ. ಇದು SSP ಕಡೆಯಿಂದ ಬಂದಿರುವಂಥ ಹೊಸ ಅಪ್ಡೇಟು. ಈಗ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೂ ಹಣ ಬರುತ್ತೆ. ಯಾವಾಗ ಹಣ ಬರುತ್ತೆ ಅಂದರೆ, CET ವಿದ್ಯಾರ್ಥಿಗಳಿಗೆ ಹಣ ಜಮಾ ಮಾಡಿ ಆದಮೇಲೆ ಫಂಡ್ಸ್ ಏನಾದರೂ ಉಳಿದ್ರೆ ಆ ಒಂದು ಉಳಿದಿರುವಂತಹ ಹಣದಲ್ಲಿ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಹಣ ಆದರೆ ಜಮಾ ಮಾಡ್ತಾರಂತೆ. ಇದು ಮತ್ತೆ ಎರಡನೇ ಒಂದು ಪ್ರಶ್ನೆ ಏನಂದರೆ, ನಿಮ್ಮದು SSP ಸ್ಕಾಲರ್ಶಿಪ್ ಹಣ ಬಂದಿಲ್ಲ. ಇದರಲ್ಲಿ ಹೆಚ್ಚಿಗೆ ಕಾಮೆಂಟ್ಸ್ ಬರೋದು ಯಾರ ಕಡೆಯಿಂದ ಅಂದರೆ, OBC ವಿದ್ಯಾರ್ಥಿಗಳು, ಇಂಜಿನಿಯರಿಂಗ್ OBC ವಿದ್ಯಾರ್ಥಿಗಳಿಂದನೇ ಕಾಮೆಂಟ್ಸು ತುಂಬಾ ಬರ್ತಿರುತ್ತೆ. ಏನಂತ ಅಂದರೆ, ನಮಗೆ ಇನ್ನೂ ಹಣ ಬಂದಿಲ್ಲ ಸ್ಕಾಲರ್ಶಿಪ್ ಹಣ ಅಂತ. ನೋಡಿ, ಅವರು ಈಗ SSP ಅವ್ರಿಗೆ ಕಾಲ್ ಮಾಡಿ ಕೇಳಿದಾಗ ಅವ್ರು ಹೇಳಿರುವಂತಹ ಪ್ರಕಾರ ಎಲ್ಲರಿಗೂ ಹಣ ಆದರೆ ರಿಲೀಸ್ ಆಗಿದೆಯಂತೆ ಫಂಡ್ಸು. ಈಗಾಗಲೇ ನಿಮಗೂ ಗೊತ್ತಿದೆ, ನಾರ್ಮಲ್ ಡಿಗ್ರಿ ವಿದ್ಯಾರ್ಥಿಗಳಿಗೆ ಹಣ ಜಮಾ ಆಗಿದೆ ಡಿಸೆಂಬರಲ್ಲಿ. MBA ವಿದ್ಯಾರ್ಥಿಗಳಿಗೆ ಕೂಡ ಹಣ ಜಮಾ ಆಗಿದೆ. ಈಗ ಡಿಗ್ರಿ ಮತ್ತು ಡಬಲ್ ಡಿಗ್ರಿ ವಿದ್ಯಾರ್ಥಿಗಳು ಕೂಡ ಹಣ ಜಮಾ ಆಗಿದೆ. ಇಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗಾದರೆ ಹಣ ಜಮಾ ಆಗಿಲ್ಲ. ಇಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಹಣ ಜಮಾ ಆಗಿಲ್ಲ ಅಂತ ಅವ್ರನ್ನ ಕೇಳಿದಾಗ, ಈಗ ಡಿಸೆಂಬರಲ್ಲಿ ಯಾರಿಗಾದ್ರೂ ಜಮಾ ಆಗಿಲ್ಲ ಅಂದರೆ ನಾವು ಜನವರಿಯಲ್ಲಿ ಹಣ ಆದರೆ ಜಮಾ ಆಗುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ. ನಿಮಗೂ ಗೊತ್ತಿದೆ, ನಾವು ಫಂಡ್ಸು ರಿಲೀಸ್ ಮಾಡಿದ್ದೀವಿ, ಹಂತವಾಗಿ ಎಲ್ಲರಿಗೂ ಹಣ ಆದರೆ ಜಮಾ ಆಗ್ತಿದೆ. ಇದೇ ರೀತಿಯಾಗಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಹಣ ಆದರೆ ಜಮಾ ಆಗುತ್ತೆ, ಇನ್ನು ಸ್ವಲ್ಪ ದಿನ ವೆಯ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಅವರು ಕೂಡ ಎಕ್ಸಾಕ್ಟ್ ಡೇಟ್ ಆದರೆ ಹೇಳೋಕ್ಕಾಗ್ತಿಲ್ಲ, ಅವರು ಕೂಡ ಒಂದು ಎಕ್ಸಾಕ್ಟ್ ಡೇಟ್ ಹೇಳಲಿಲ್ಲ. ನಿಮಗೆ ಇನ್ನು ಸ್ವಲ್ಪ ದಿನ ವೆಯ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ನಿಮಗೂ ಗೊತ್ತಿದೆ, ಎಲ್ಲರಿಗೂ ಹಣ ಜಮಾ ಆಗ್ತಿದೆ. ಅದೇ ರೀತಿಯಾಗಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೂ ಹಣ ಜಮಾ ಆಗುತ್ತೆ, ಇನ್ನು ಸ್ವಲ್ಪ ದಿನ ವೆಯ್ಟ್ ಮಾಡಿ ಅಂತ ಅವ್ರು ಹೇಳ್ತಿದ್ದಾರೆ. ಈಗ ನಾವು ಏನು ಮಾಡೋಕ್ಕಾಗಲ್ಲ, ಇನ್ನು ಸ್ವಲ್ಪ ದಿನ ವೆಯ್ಟ್ ಮಾಡಿ. ಇನ್ನೊಂದು 10 ಡೇಸ್ ಇಲ್ಲ 10 ಡೇಸ್, ಒಂದು 15 ಡೇಸ್ ಅಂದರೆ ಒಂದು ಜನವರಿ 15ನೇ ತಾರೀಕು ಒಳಗಡೆ ಬರ್ಬೋದು ಅಂದ್ಕೊಳ್ತಿದ್ದೀನಿ. ನನಗೂ ಎಕ್ಸಾಕ್ಟ್ ಡೇಟ್ ಗೊತ್ತಿಲ್ಲ, ಯಾಕಂದರೆ ಎಕ್ಸಾಕ್ಟ್ ಡೇಟ್ ಅವರೇ ತಿಳಿಸ್ಕೊಡ್ತಿಲ್ಲ ಯಾವ ದಿನಾಂಕದ ಒಳಗಡೆ ಹಣ ಬರುತ್ತಂತ. ಅದರಿಂದ ನಾನು ಕೂಡ ಎಕ್ಸಾಕ್ಟ್ ಡೇಟ್ ಹೇಳೋಕ್ಕಾಗಲ್ಲ. ಈಗ ಎಲ್ಲ ಕೋರ್ಸವ್ರಿಗೂ ಹಣ ಬರ್ತಿದೆ, ಆ ಕಾರಣದಿಂದ ನಮ್ಮ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಹಣ ಆದರೆ ಬರುತ್ತೆ. ಪ್ಲೀಸ್ ಎಲ್ಲರೂ ಇನ್ನು ಸ್ವಲ್ಪ ದಿನ ವೆಯ್ಟ್ ಮಾಡಿ, ಹಣ ಆದರೆ ಬರುತ್ತೆ. ಒಂದು ವೇಳೆ ನಿಮ್ಗೆ ಯಾರಿಗಾದ್ರೂ ಹಣ ಬಂದಿದ್ದರೆ, ಯಾರ್ಯಾರಿಗೆ ಹಣ ಬಂದಿದೆ ಯಾರ್ಯಾರಿಗೆ ಹಣ ಬಂದಿಲ್ಲ ಅನ್ನೋದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.